ಹಾಯ್ ಹಲೋ ನಮಸ್ತೆ, ನಾನು ರಾಜು ಅಷ್ಟೇ. ನೀವು ನೋಡ್ತಿದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ಇಬ್ಬರು ವ್ಯಕ್ತಿಗಳು ಇದೀಗ ಸುದ್ದಿಯಲ್ಲಿದ್ದಾರೆ. ಒಬ್ಬರು ಬಿಜೆಪಿ ಎಂಎಲ್ಎ ಸಡನ್ ಆಗಿ ಬಿಜೆಪಿಗೆ ರಿಜೈನ್ ಮಾಡಿದ್ದಾರೆ. ಅವರು ಕೂಡ ಹಿಂದುತ್ವದ ದೊಡ್ಡ ಫೈರ್ ಬ್ರ್ಯಾಂಡ್. ಮತ್ತೊಂದು ಕಡೆ ಬಿಜೆಪಿಯನ್ನು ಬಿಟ್ಟು ಹೋದಂತ ಒಬ್ಬ ಹಳೆಯ ಮುಖಂಡ, ಹಿಂದುತ್ವದ ಮುಖಂಡ ಇದೀಗ ಬಿಜೆಪಿಗೆ ಬರುವಂತ ಎಲ್ಲಾ ಮಾತನಾಡಿದ್ದಾರೆ. ಹಾಗಾದ್ರೆ ಬಿಜೆಪಿಯ ಫೈರ್ ಬ್ರ್ಯಾಂಡ್ ಯಾಕೆ ಎಂಎಲ್ಎ ಸ್ಥಾನಕ್ಕೆ ರಿಜೈನ್ ಮಾಡಿ ಬಿಜೆಪಿಯ ಸ್ಥಾನಕ್ಕೆ ರಿಜೈನ್ ಮಾಡಿ ಹೊರಗಡೆ ಹೋಗುವಂತ ನಿರ್ಣಯಕ್ಕೆ ಬಂದ್ರು? ಜೊತೆಗೆ ಮತ್ತೊಬ್ಬ ಹಿರಿಯ ಮುಖಂಡ ಯಡಿಯೂರಪ್ಪನವರ ಜೊತೆ ಪಕ್ಷವನ್ನು ಕಟ್ಟಿದಂತ ಒಬ್ಬ ಮುಖಂಡ ಯಾಕೆ ಮತ್ತೆ ಬಿಜೆಪಿಗೆ ಬರುವಂತ ಮನಸ್ಸು ಮಾಡಿದ್ದಾರೆ? ಇವೆಲ್ಲವನ್ನು ನೋಡೋಣ. ಅದಕ್ಕಿಂತ ಮೊದಲು ಇಲ್ಲಿ ತನಕ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸಬಹುದು. ಎಸ್ ವೀಕ್ಷಕರೇ, ನಮ್ಮ ದೇಶದಲ್ಲಿ ಬಿಜೆಪಿ ಅಂದ್ಕೊಳ್ಳಿ ಅದಕ್ಕೆ ಮುಖ್ಯವಾದ ಅಜೆಂಡಾ ಅದೇನೆಂದ್ರೆ ಹಿಂದುತ್ವದ ಅಜೆಂಡದ ಮೇಲೆ ಬಿಜೆಪಿ ಚುನಾವಣೆ ಎದುರಿಸುತ್ತೆ. ಜೊತೆಗೆ ರಾಷ್ಟ್ರಭಕ್ತಿಯ ಹೆಸರಲ್ಲೂ ಕೂಡ ಚುನಾವಣೆ ಎದುರಿಸುತ್ತೆ ಅನ್ನುವಂತ ಒಂದು ಮಾತು ಕೇಳಿ ಬರುತ್ತೆ. ಅದರ ಜೊತೆಗೆ ಹಿಂದುತ್ವದ ಅಜೆಂಡದ ಮೇಲೆ ಗೆದ್ದು ಬರುವಂತ ಅನೇಕರನ್ನ ಚುನಾವಣೆ ಆದ ನಂತರ ಅವರ ಲೆಕ್ಕಕ್ಕಿಟ್ಕೊಳ್ಳಲ್ಲ. ಚುನಾವಣೆ ಆದ ನಂತರ ತಮ್ಮ ಬೇಳೆಯನ್ನು ಬೇಯಿಸಿಕೊಳ್ಳುತ್ತೆ. ಚುನಾವಣೆ ಆದ ನಂತರ, ಚುನಾವಣೆ ಗೆದ್ದ ನಂತರ ಹಿಂದುತ್ವದ ಕಾರ್ಯಕರ್ತರನ್ನ ನೆಗ್ಲೆಕ್ಟ್ ಮಾಡುತ್ತೆ ಅನ್ನುವಂತ ಆರೋಪ ಕೂಡ ಇದೆ. ಇದರ ಬೆನ್ನಲ್ಲೇ ಇದೀಗ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರ ಆಯ್ಕೆ ಆಗಬೇಕಾಗಿದೆ. ಜೊತೆಗೆ 5 ರಾಜ್ಯಗಳ ರಾಜ್ಯಾಧ್ಯಕ್ಷರ ಆಯ್ಕೆ ಕೂಡ ಆಗಬೇಕಾಗಿದೆ. ಹಾಗಾಗಿ ಬಿಜೆಪಿಯಲ್ಲಿ ಎಲ್ಲವೂ ಸರಿ ಇದ್ರೂ ಕೂಡ ಏನೂ ಸರಿ ಇಲ್ಲ ಅನ್ನುವಂತ ಒಂದು ಗಾಳಿ ಬೀಸ್ತಾ ಇದೆ. ಇದರ ನಡುವೆ ಆಂಧ್ರದಲ್ಲೂ ಅಂದ್ರೆ ತೆಲಂಗಾಣದಲ್ಲೂ ಕೂಡ ಬಿಜೆಪಿಯ ಈ ವೈಮನಸ್ಸು ತಿಕ್ಕಾಟ ಇದೀಗ ಮುಗಿಲು ಮುಟ್ಟಿದೆ. ಅದರ ಜೊತೆಗೆ ಆಂಧ್ರದಲ್ಲಿ ಫೈರ್ ಬ್ರ್ಯಾಂಡ್ ಅಂದ್ರೆ ತೆಲಂಗಾಣದಲ್ಲಿ ಫೈರ್ ಬ್ರ್ಯಾಂಡ್ ಅಂತಾನೆ ಹೆಸರುವಾಸಿಯಾಗಿದ್ದಂತ ಟಿ ರಾಜಾ ಸಿಂಗ್ ಅವರು ಇದೀಗ ತಮ್ಮ ಬಿಜೆಪಿಯ ಸ್ಥಾನಕ್ಕೆ ರಿಜೈನ್ ಮಾಡಿ ಸುದೀರ್ಘವಾದ ಪತ್ರವನ್ನು ಬರೆದು ಇದೀಗ ಪಕ್ಷದಿಂದ ಹೊರಗೆ ನಡೆದಿದ್ದಾರೆ. ಹಾಗಾದ್ರೆ ಯಾಕೆ ಟಿ ರಾಜಾ ಸಿಂಗ್ ಅವರು ಬಿಜೆಪಿಯಿಂದ ಬೇಸರಗೊಂಡು ಹೊರಗೆ ಹೋದ್ರು? ಅದಕ್ಕೆ ಮುಖ್ಯವಾದ ಕಾರಣ ಏನಂದ್ರೆ ತೆಲಂಗಾಣದಲ್ಲೂ ಕೂಡ ರಾಜ್ಯದ ಅಧ್ಯಕ್ಷರ ಮತ್ತು ರಾಜ್ಯದ ನಾಯಕರ ನಡುವೆ ತಿಕ್ಕಾಟ ನಡೀತಿದೆ. ಬಿಜೆಪಿಯ ತೆಲಂಗಾಣದ ರಾಜ್ಯಾಧ್ಯಕ್ಷರಾಗಿ ಕಿಶನ್ ರೆಡ್ಡಿ ಅವರು ಇದ್ದಾರೆ. ಹಾಗಾಗಿ ಅವರ ಮಧ್ಯೆ ಮತ್ತು ಅನೇಕ ನಾಯಕರ ಮಧ್ಯೆ ಈಗ ತಿಕ್ಕಾಟ ನಡೀತಾ ಇದೆ. ಹಾಗಾಗಿ ಟಿ ರಾಜಾ ಸಿಂಗ್ ಅವರು ಹೇಳಿದಂತ ಒಂದು ಮಾತಂದ್ರೆ, ನಮ್ಮ ರಾಜ್ಯದಲ್ಲಿ, ತೆಲಂಗಾಣ ರಾಜ್ಯದಲ್ಲಿ ಬಿಜೆಪಿ ನಾಯಕರ ನಡುವೆ ಅತ್ಯಂತ ದೊಡ್ಡದಾದ ತಿಕ್ಕಾಟ ನಡೀತಾ. ಇದು ತೆಲಂಗಾಣದ ಬಿಜೆಪಿಯ ಬೆಳವಣಿಗೆ ತುಂಬಾ ಮಾರಕವಾಗಿದೆ. ಹಾಗಾಗಿ ನಾನು ಯಾವುದೇ ಒಂದು ಸೂಕ್ತವಾದ ಕಾರಣ ಕೊಡದೆ, ಯಾರ ಮೇಲೂ ದೂರದೆ, ನಾನು ಕೇವಲ ನಾಯಕತ್ವದ ನಡುವೆ ತಿಕ್ಕಾಟ ಆಗ್ತದೆ ಎನ್ನುವ ಕಾರಣಕ್ಕಾಗಿ ನಾನು ರಿಜೈನ್ ಮಾಡ್ತಾ ಇದ್ದೇನೆ. ನನ್ನ ದೇಶಭಕ್ತಿ, ನನ್ನ ಧರ್ಮ ಸೇವೆ, ನನ್ನ ಬದ್ಧತೆ ಮತ್ತು ನನ್ನ ಹಿಂದುತ್ವದ ಅಜೆಂಡಾಗಳು ಯಾವತ್ತೂ ಕೂಡ ಕೊನೆ ಆಗಲ್ಲ. ಹಾಗಾಗಿ ನಾನು ಸದ್ಯ ಬಿಜೆಪಿಯ ಎಂಎಲ್ಎ ಸ್ಥಾನಕ್ಕೆ, ಬಿಜೆಪಿಯ ಸ್ಥಾನಮಾನಕ್ಕೆ ರಿಜೈನ್ ಅನ್ನು ಮಾಡ್ತೇನೆ ಅನ್ನುವಂತ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ. ಇವೆಲ್ಲವನ್ನ ನೋಡ್ತಾ ಇದ್ರೆ ಟಿ ರಾಜಾ ಸಿಂಗ್ ಅವರು ಗೋಸ್ಮಾಲ್ ಕ್ಷೇತ್ರದಿಂದ ಚುನಾವಣೆಯನ್ನು ಗೆದ್ದಂತವರು. ಅವರು ಇದೀಗ ರಾಜ್ಯಾಧ್ಯಕ್ಷರಾದಂತ ತೆಲಂಗಾಣದ ಬಿಜೆಪಿ ರಾಜ್ಯಾಧ್ಯಕ್ಷರಂತ ಕಿಶನ್ ರೆಡ್ಡಿ ಅವರಿಗೆ ತಮ್ಮ ರಾಜೀನಾಮೆ ಪತ್ರವನ್ನು ಸಲ್ಲಿಸಿದ್ದಾರೆ. ಈ ರಾಜೀನಾಮೆ ಪತ್ರ ಅಕ್ಸೆಪ್ಟ್ ಆಗತ್ತಾ? ಮತ್ತು ಕೇಂದ್ರದ ಹೈಕಮಾಂಡ್ ನಾಯಕರು ರಾಜಾ ಸಿಂಗ್ ಅವರನ್ನ ಮನವೊಲಿಕೆಗೆ ಮುಂದಾಗ್ತಾರೆ. ಯಾಕಂದ್ರೆ ನಿಮ್ಗೆ ಒಂದು ಕ್ಷೇತ್ರ ಅಥವಾ ಒಂದು ರಾಜ್ಯ ಅಂತ ಬಂದಾಗ ಅಲ್ಲಿ ಒಬ್ಬ ಫೈರ್ ಬ್ರ್ಯಾಂಡ್ ಇರಲೇಬೇಕಾಗತ್ತೆ. ನಮ್ಮ ಕರ್ನಾಟಕದಲ್ಲೂ ಮೊದಲಿದ್ರು ಅನಂತಕುಮಾರ್ ಹೆಗಡೆ ಅವರಿದ್ರು. ಅದಾದ ನಂತರ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರಿದ್ರು. ಅದಾದ ನಂತರ ಪ್ರತಾಪ್ ಸಿಂಹ ಆಗಿರ್ಬೋದು. ಹೀಗೆ ಅನೇಕ ನಾಯಕರು ಕೂಡ ಫೈರ್ ಬ್ರ್ಯಾಂಡ್ ಮುಖಾಂತರ, ತಮ್ಮ ಮಾತಿನ ಮುಖಾಂತರ, ತಮ್ಮ ಹೇಳಿಕೆ ಮುಖಾಂತರ, ತಮ್ಮ ಭಾಷಣದ ಮುಖಾಂತರ ಯುವಕರನ್ನ ಒಂದು ಮಾಡ್ತಾ ಇದ್ರು. ಹೀಗೆ ಒಂದೊಂದು ರಾಜ್ಯ ಅಂದ ಕೂಡಲೇ ಒಂದೊಂದು ಪಕ್ಷವನ್ನು ಕಟ್ಟಬೇಕಂದ್ರೆ ಒಬ್ಬೊಬ್ಬ ನಾಯಕತ್ವದ ಗುಣ ಇರಬೇಕಾಗುತ್ತೆ. ಮತ್ತು ಯುವಕರನ್ನ ಅಂದ್ರೆ ಇದೀಗ ಹೊಸ ಮತಗಳನ್ನ ಹಾಕುವಂತ, ಹೊಸಬ್ರ ಮತವನ್ನು ಸೆಳಿಬೇಕಂದ್ರೆ ಒಂದು ಫೈರ್ ಬ್ರ್ಯಾಂಡ್ ಅಥವಾ ದೇಶಭಕ್ತಿಯಕ್ಕಾಗಿ ಒಂದು ಮಾತನಾಡಲೇಬೇಕು. ಅಂತ ಒಂದು ಕೆಲಸವನ್ನ ಆಂಧ್ರದಲ್ಲಿ, ತೆಲಂಗಾಣದಲ್ಲಿ ಟಿ ರಾಜಾ ಸಿಂಗ್ ಅವರು ಮಾಡ್ತಾ ಇದ್ರು. ಹಿಂದುತ್ವದ ಅಜೆಂಡಾದಲ್ಲಿ ಮತವನ್ನು ಕೇಳ್ತಾ ಇದ್ರು ಮತ್ತು ದೇಶ ಸೇವೆ, ಧರ್ಮ ಸೇವೆ ಅಂತ ಮಾಡ್ತಾ ಇದ್ರು. ಹೇಗೆ ಉತ್ತರ ಪ್ರದೇಶದಲ್ಲಿ ಕೇವಲ ತಮ್ಮ ಭಾಷಣದಿಂದ, ಕೇವಲ ತಮ್ಮ ವೈಖರಿಂದ, ಕೇವಲ ತನ್ನ ಸ್ವಂತ ಹಿತಾಸಕ್ತಿಗೆ ಯಾವುದೇ ಕೆಲಸ ಮಾಡದೆ, ಹೇಗೆ ಉತ್ತರ ಪ್ರದೇಶದಲ್ಲಿ 2 ಬಾರಿ ಮುಖ್ಯಮಂತ್ರಿ ಆದಂತ ಯೋಗಿ ಆದಿತ್ಯನಾಥ್ ಅವರ ಕೆಲಸವನ್ನು ಕೂಡ ಈಗ ನಾವು ನೆನೆಸಿಕೊಳ್ಳಬಹುದು. ಅಂತ ಒಂದು ನಿಟ್ಟಿನಲ್ಲಿ ಯೋಗಿ ಆದಿತ್ಯನಾಥ್ ಅವರೇ ನಮ್ಮ ಮುಂದಿನ ಲೀಡರ್ ಎನ್ನುವಂತ ದೃಷ್ಟಿಯಲ್ಲಿ ಅನೇಕರು, ಅದರಲ್ಲಿ ಬಸವನಗೌಡ ಪಾಟೀಲ್ ಯತ್ನಾಳ್ ಆಗಿರ್ಬೋದು, ಅನಂತಕುಮಾರ್ ಹೆಗಡೆ ಆಗಿರ್ಬೋದು, ಪ್ರತಾಪ್ ಸಿಂಹ ಆಗಿರ್ಬೋದು, ಜೊತೆಗೆ ಈಶ್ವರಪ್ಪ ಆಗಿರ್ಬೋದು, ಜೊತೆಗೆ ಅನೇಕ ಹಿಂದೂ ಮುಖಂಡರು ಅಂದ್ರೆ ತೆಲಂಗಾಣದಲ್ಲಿ ಇವತ್ತು ತಮ್ಮ ಸ್ಥಾನಕ್ಕೆ ರಿಜೈನ್ ಮಾಡಿದಂತ ಟಿ ರಾಜಾ ಸಿಂಗ್ ಆಗಿರ್ಬೋದು, ಅವರೆಲ್ಲರಿಗೂ ಕೂಡ ದೊಡ್ಡ ರೋಲ್ ಮಾಡೆಲ್ ಅಂದ್ರೆ ಅದು ದೇಶ ಸೇವೆಗೆ ಸನ್ಯಾಸಿಯಾಗಿ ತನ್ನ ಎಲ್ಲಾ ಐಹಿಕ ಸುಖವನ್ನು ಬಿಟ್ಕೊಂಡು ಕೇವಲ ದೇಶ ಸೇವೆ, ರಾಜ್ಯ ಸೇವೆ ಅಂತ ಮಾಡ್ತಿರುವಂತ ಯೋಗಿ ಆದಿತ್ಯನಾಥ್ ಅವರು ರೋಲ್ ಮಾಡೆಲ್ ಆಗಿರ್ತಾರೆ. ಹೀಗೆ ಇವತ್ತು ಆದಂತ ದೊಡ್ಡ ಬೆಳವಣಿಗೆ ಅಂದ್ರೆ ಎಂಎಲ್ಎ ಆಗಿರುವಂತ, ಪ್ರೆಸೆಂಟ್ ಎಂಎಲ್ಎ ಆಗಿರುವಂತ ಮತ್ತು ಮುಂದೆ ತನಗೆ ಒಳ್ಳೆಯ ಸ್ಥಾನಮಾನ ಸಿಗುತ್ತೆ. ಯಾಕಂದ್ರೆ ಆಂಧ್ರದಲ್ಲೂ ಕೂಡ, ತೆಲಂಗಾಣದಲ್ಲೂ ಕೂಡ ಒಂದ್ ಕಡೆ ಈಗ ಕಾಂಗ್ರೆಸ್ ಗೆದ್ದಿದೆ. ನೆಕ್ಸ್ಟ್ ಕಾಂಗ್ರೆಸ್ ಅಥವಾ ಲೋಕಲ್ ಪಾರ್ಟಿ ಆದಂತ ಟಿಡಿಪಿ ಆಗಿರ್ಬೋದು, ಅಥವಾ ಚಂದ್ರಶೇಖರ್ ಅವರ ಪಾರ್ಟಿ ಆಗಿರ್ಬೋದು, ಅಥವಾ ಬಿಜೆಪಿ ಆಗಿರ್ಬೋದು, ಇವರೆಲ್ಲಕ್ಕೂ ಕೂಡ ಒಂದು
ಒಂದು ಚಾನ್ಸ್ ಇತ್ತು ಅಲ್ಲಿ ಗೆಲ್ಲಲಿಕ್ಕೆ. ಅಂತ ಚಾನ್ಸಿನ ನಡುವೆ ಬೇಸತ್ತು, ಪಕ್ಷದ ನಡುವೆ ಪಕ್ಷದ ಕಿತ್ತಾಟಕ್ಕೆ ಬೇಸತ್ತು ಇದೀಗ ಟಿ ರಾಜಸಿಂಗ್ ಅವರು ತಮ್ಮ ಬಿಜೆಪಿ ಸ್ಥಾನಕ್ಕೆ MLA ಆಗಿದ್ರು ಕೂಡ ಬಿಜೆಪಿ ಸ್ಥಾನಮಾನಕ್ಕೆ ರಿಸೈನ್ ಮಾಡಿದ್ದಾರೆ. ಇದರ ಜೊತೆಗೆ ಕರ್ನಾಟಕದಲ್ಲೂ ಕೂಡ ಒಂದು ಬಿಗ್ ಡೆವಲಪ್ಮೆಂಟ್ ಆಗ್ತಿದೆ. ಕಳೆದ ಲೋಕಸಭಾ ಚುನಾವಣೆಯಲ್ಲಿ ತನ್ನ ಮಗನಿಗೆ ಟಿಕೆಟ್ ಕೊಟ್ಟಿಲ್ಲ ಎನ್ನುವ ಕಾರಣಕ್ಕಾಗಿ, ಯಾಕಂದ್ರೆ ಕಾಂತೇಶ್ ಅವರಿಗೆ ಟಿಕೆಟ್ ಕೊಟ್ಟಿಲ್ಲ ಅನ್ನೋ ಕಾರಣಕ್ಕಾಗಿ ಹಿರಿಯ ನಾಯಕರಾದಂತಹ ಯಡಿಯೂರಪ್ಪನವರು ಸಹೋದ್ಯೋಗಿ ಆದಂತ ಮತ್ತು ಬಿಜೆಪಿಯಿಂದ ದಕ್ಷಿಣ ಭಾರತದಲ್ಲಿ ಕಟ್ಟಿ ಬೆಳೆಸಿದಂತ ಈಶ್ವರಪ್ಪನವರು ಬಿಜೆಪಿಯಿಂದ ಹೊರನಡೆದಿದ್ರು ಮತ್ತು ಶಿವಮೊಗ್ಗದ MP ಕ್ಷೇತ್ರದ ಅಭ್ಯರ್ಥಿ ಆಗಿರುವಂತಹ ಬಿಜೆಪಿ ಅಭ್ಯರ್ಥಿ ಆಗಿರುವಂತಹ BY ರಾಘವೇಂದ್ರ ವಿರುದ್ಧ ಸ್ಪರ್ಧೆ ಮಾಡಿ ಸೋತಿದ್ದು, ಅದು ಬೇರೆ ಪ್ರಶ್ನೆ. ಆದ್ರೆ ಅವರು ಬಿಜೆಪಿಯಿಂದ ಹೊರನಡೆದಿದ್ರು. ಆದ್ರೆ ಬಿಜೆಪಿಯ ಮುಖಂಡರಾದಂತಹ ಯಡಿಯೂರಪ್ಪನವರಾಗಿರ್ಬೋದು, ರಾಘವೇಂದ್ರ ಆಗಿರ್ಬೋದು ಮತ್ತು ವಿಜೇಂದ್ರ ಆಗಿರ್ಬೋದು ಈಶ್ವರಪ್ಪನವರ ವಿರುದ್ಧ ಯಾವುದೇ ಒಂದು ವಾಗ್ದಾಳಿಯನ್ನು ಮಾಡ್ತಾರಲ್ಲ. ಮತ್ತು ಇದೀಗ ಬರ್ತಾ ಇರೋ ಸುದ್ದಿ ಅದೇನಂದ್ರೆ ಈಶ್ವರಪ್ಪನವರು ಇವತ್ತು ಒಂದು ಪ್ರೆಸ್ ಮೀಟ್ ಮಾಡಿ, ನನಗೆ ಬಿಜೆಪಿ ಬರುವಂತ ಎಲ್ಲ ಆಸಕ್ತಿ ಇದೆ, ಆದ್ರೆ ಬಿಜೆಪಿ ಶುದ್ಧವಾಗಬೇಕು, ಬಿಜೆಪಿ ಹಿಂದುತ್ವದ ಪಕ್ಷ ಅನ್ನುವ ರೀತಿಯಲ್ಲಿ ಅದು ಒಪ್ಕೊಂಡ್ರೆ ಮಾತ್ರ ನಾನು ಬಿಜೆಪಿಗೆ ಬರ್ತೇನೆ ಅನ್ನುವಂತ ಒಂದು ಮಾತನ್ನ ಹೇಳಿದ್ದಾರೆ. ಯಾಕಂದ್ರೆ ಅವರಿಗೆ ಬಿಜೆಪಿ ಅಜೆಂಡಾದ ಬಗ್ಗೆ ಕನ್ಫ್ಯೂಷನ್ ಇದೆ. ಬಿಜೆಪಿ ಚುನಾವಣೆಯಲ್ಲಿ ಮಾತ್ರ ಹಿಂದುತ್ವ ಅನ್ನತ್ತೆ, ಬಿಜೆಪಿ ಕಾರ್ಯಕರ್ತರನ್ನ ನೆಗ್ಲೆಕ್ಟ್ ಮಾಡುತ್ತೆ. ಹಿಂದುತ್ವದ ಅನೇಕ ಕಾರ್ಯಕರ್ತರು ತಮ್ಮ ಜೀವನವನ್ನೇ ಮುಡುಪಾಗಿಟ್ಟಿದ್ದಾರೆ. ಕೆಲವೊಬ್ರು ಬೇರೆ ಬೇರೆ ಸಂಘಟನೆಗಳು ಹಿಂದೂ ಕಾರ್ಯಕರ್ತನ ಹೀಯಾಳಿಸಿ ಕೊಲೆ ಮಾಡ್ತಾರೆ. ಆದ್ರೂ ಕೂಡ ಬಿಜೆಪಿ ಯಾವುದೇ ಲೆಕ್ಕದಲ್ಲೂ ಅವರ ಗಮನಕ್ಕೆ ತರದೆ ಅಥವಾ ಅವರ ಸಪೋರ್ಟಿಗೆ ಬರ್ತಾ ಇಲ್ಲ ಅನ್ನೋ ದೃಷ್ಟಿಯಲ್ಲಿ ಹಿಂದುತ್ವ ಅಜೆಂಡಾವನ್ನ ಮರೆತಿದೆ. ಹಾಗಾಗಿ ನಾನು ಈ ಸದ್ಯ ಬಿಜೆಪಿ ಬರಲ್ಲ. ಒಂದು ವೇಳೆ ಬಿಜೆಪಿ ನನ್ನ ಕ್ವಶನ್ಗೆ ಅಂದ್ರೆ ಇದು ಹಿಂದುತ್ವ ಪಕ್ಷ ಎನ್ನುವ ದೃಷ್ಟಿಯಲ್ಲಿ ಏನಾದ್ರು ಮಾತಾಡಿದ್ರೆ ಅದನ್ನು ಒಪ್ಕೊಂಡ್ರೆ ನಾನು ನಿಜವಾಗಿಯೂ ಬಿಜೆಪಿ ಬರ್ತೇನೆ, ಅದ್ರ ಬಿಟ್ಟು ನಾನು ಕಾಂಗ್ರೆಸ್ಗೆ ಹೋಗಲ್ಲ, ಯಾಕಂದ್ರೆ ನಾನು ಬಿಜೆಪಿಯಿಂದ ಬಂದವನು ಬಿಜೆಪಿಯಲ್ಲೇ ಉಳಿತೇನೆ ಅನ್ನುವಂತ ಮಾತನ್ನು ಹೇಳಿದ್ದಾರೆ. ಹಾಗಾಗಿ ಒಂದ್ ಕಡೆ ಸ್ವತಃ ಫೈರ್ ಬ್ರ್ಯಾಂಡ್ ಆಗಿರುವಂತ ತೆಲಂಗಾಣದ MLA ಆಗಿರುವಂತಂದ್ರೆ ರೋಷ್ಮಹಲ್ ಕ್ಷೇತ್ರದ MLA ಆಗಿರುವಂತ ಟಿ ರಾಜಸಿಂಗ್ ಅವರು ತಮ್ಮ ಸ್ಥಾನಮಾನಕ್ಕೆ ರಿಸೈನ್ ಮಾಡಿ ಬಿಜೆಪಿಯಿಂದ ಹೊರನಡೆದಿದ್ರೆ ಅದು ಒಂದ್ ಕಡೆ ದೊಡ್ಡ ಲಾಸ್ ಆಗಿದೆ. ಮತ್ತೊಂದ್ ಕಡೆ ಹಿರಿಯ ಮುಖಂಡರಾದಂತ VS ಆಚಾರ್ಯ ಅವರ ಜೊತೆ, ಯಡಿಯೂರಪ್ಪನ ಜೊತೆ, ಅನಂತಕುಮಾರ್ ಜೊತೆ ಪಕ್ಷವನ್ನು ಕಟ್ಟಿದಂತ VS ಆಚಾರ್ಯ ಜೊತೆ ಪಕ್ಷವನ್ನು ಕಟ್ಟಿದಂತ ಹಿರಿಯ ಮುಖಂಡರಾದಂತ ಈಶ್ವರಪ್ಪನವರು ಮತ್ತೆ ಬಿಜೆಪಿ ಬರುವಂತ ಮಾತನಾಡಿದರೆ. ಆದ್ರೆ ಇಬ್ಬರ ಅಜೆಂಡಾ ಒಂದೇ ಆಗಿದೆ. ಒಬ್ರು ಹೇಳ್ತಾರೆ ಪಕ್ಷದಲ್ಲಿ ಹಿಂದುತ್ವದ ಅಜೆಂಡಾ ಕಡಿಮೆ ಆಗ್ತಿದೆ ಅನ್ನೋ ದೃಷ್ಟಿಗೆ ಪಕ್ಷದಿಂದ ಹೊರಗೆ ಹೋಗ್ತಿದ್ದಾರೆ. ಮತ್ತೊಬ್ರು ಹೌದು ಹಿಂದುತ್ವದ ಅಜೆಂಡಾ ಕಡಿಮೆ ಆಗ್ತಿದೆ, ಒಂದ್ ವೇಳೆ ಹಿಂದುತ್ವ ಪಕ್ಷ ಅಂತ ಬಿಜೆಪಿ ಒಪ್ಕೊಂಡ್ರೆ ಹಿಂದುತ್ವದ ಕಾರ್ಯಕರ್ತರಿಗೆ ಬೆಲೆಯನ್ನು ಕೊಡೋದಾದ್ರೆ ಮತ್ತೆ ನನ್ನ ಪಕ್ಷಕ್ಕೆ ಮರಳ್ತೇನೆ ಅನ್ನೋದು KS ಈಶ್ವರಪ್ಪನವರ ಬಲವಾದ ಮಾತಾಗಿದೆ. ಹಾಗಾಗಿ ಒಂದ್ ವೇಳೆ ಬಿಜೆಪಿ ಪಕ್ಷ ಹಿಂದುತ್ವದ ಅಜೆಂಡಕ್ಕೆ ಜೋತು ಬಿದ್ದರೆ, ಹಿಂದುತ್ವ ಅಜೆಂಡಾದ ಕಾರ್ಯಕರ್ತರಿಗೆ ಬೆಲೆ ಕೊಟ್ಟರೆ ಮತ್ತೆ ದೊಡ್ಡ ಪಕ್ಷವಾಗಿ ಬೆಳೆಯುತ್ತೆ, ಮತ್ತೆ ರಾಷ್ಟ್ರವನ್ನ ದೊಡ್ಡ ಪ್ರಮಾಣದಲ್ಲಿ ಗೆದ್ದು ಆಳಬಹುದು ಎನ್ನುವುದು ಕೂಡ ಅನೇಕರ ಲೆಕ್ಕಾಚಾರವಾಗಿದೆ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.